ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈಗ ಸುಮಲತಾ ಅಧಿಕೃತವಾಗಿ ಕಮಲ ಮುಡಿದಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಸುಮಲತಾ. ಮೊನ್ನೆಯಷ್ಟೇ ತಮ್ಮ ತೀರ್ಮಾನವನ್ನು ತಿಳಿಸಿದ್ರು. ನಾನು ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಧಿಕೃತವಾಗಿ ಅಂತೇಳಿ. ಇದುವರೆಗೂ ಕೂಡ ಪಕ್ಷೇತರರಾಗಿ ಸಂಸದರಾಗಿ ಇದ್ದಂತಹ ಸುಮಲತಾ ಇನ್ನು ಮುಂದೆ ಬಿಜೆಪಿಯ ಸದಸ್ಯರಾಗಿರ್ತಾರೆ. ಯಡಿಯೂರಪ್ಪ ಸಮ್ಮುಖದಲ್ಲಿ ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಸುಮಲತಾ ಅವರಿಗೆ ಬಿಜೆಪಿ ಶಾಲು ಹೊದಿಸಿದ್ರು BS ಯಡಿಯೂರಪ್ಪ. ಕಾರ್ಯಕ್ರಮದಲ್ಲಿ ಮಂಡ್ಯದ ಬೆಂಬಲಿಗರು ಕೂಡ ಭಾಗಿಯಾಗಿದ್ರು. ಪಕ್ಷದ ಬಾವುಟವನ್ನು ನೀಡುವ ಮೂಲಕ BY ವಿಜಯೇಂದ್ರ ಸುಮಲತಾ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಚಂದ್ರು ಕೆಳಗಡೆ ಬನ್ನಿ, ಕೆಳಗಡೆ ಕೂತ್ಕೊಳ್ಳಿ. ಫೋಟೋಗ್ರಾಫರ್ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಸ್ವಲ್ಪ ಫ್ಲಾಗ್ ಎತ್ತಿಡಿ, ಸ್ವಲ್ಪ ಫ್ಲಾಗ್ ದಯವಿಟ್ಟು ಫೋಟೋಗ್ರಾಫರ್ಸ್ಗಳು ರಾಧಾಮೋಹನ್ಜಿ ಫ್ಲಾಗ್ ತೋರೋ ಉಪ್ಪರ್ ಜೆಂಡಾ ಉಪ್ಪರ್ ಸ್ಥಳಾವಕಾಶ ಮಾಡಿಕೊಡಬೇಕು. ದಯವಿಟ್ಟು ಎಲ್ಲ ಶಕ್ತಿಯನ್ನ ತುಂಬಿರುವಂತಹ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ವರ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಂಬರೀಶ್ ಅವರ ಸೋದರರ ಮಗ ಆಗಿರುವಂತಹ ಮದನ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. बोलो भारत माता के, भारत माता के. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಸುಮಲತಾ. ಮೈಶುಗರ್ ಕಾರ್ಖಾನೆಗೆ ಅನುದಾನ ಕೊಟ್ಟಿದ್ದು ಬಿಜೆಪಿ. ಮಂಡ್ಯ ಜಿಲ್ಲೆಗೆ ಕೊಟ್ಟಂತಹ ಕೊಡುಗೆ ಬಿಜೆಪಿಗೆ ಸೇರಬೇಕು. ಸಾಕಷ್ಟು ಕೊಡುಗೆಗಳನ್ನು ಬಿಜೆಪಿ ನೀಡಿದೆ. ಪರೋಕ್ಷವಾಗಿ ಕೈ ನಾಯಕರಿಗೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು 50,000 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಈಗ ಯಾರ್ಯಾರೋ ಬಂದು ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು. ನಾನು ಅವರು ಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೊಂಡ ನೆಕ್ಸ್ಟ್ ಡೇನೆ ಅವರು ಡೆಲ್ಲಿಯಲ್ಲಿ ಒಂದು ಸಭೆಯನ್ನು ಕರೆದಾಗ ಫಸ್ಟ್ ಕರೆದು ಕೇಳಿದ್ರು, ನಿಮ್ಮ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಹೇಳಿ, ನಾನೆಲ್ಲ ಮಾಡಿಕೊಡ್ತೀನಿ ಅಂತ. ನಾನು ನನ್ನ ಜಿಲ್ಲೆಯ ಮೈಶುಗರ್ ಕಾರ್ಖಾನೆ ನೀವು ಅದನ್ನು ಏನಾದರೂ ಮಾಡಿ ನೀವು ಓಪನ್ ಮಾಡಿಸಲೇಬೇಕು, ಎಷ್ಟೋ ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಅಂತ ಹೇಳಿದಾಗ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅಧಿಕಾರಿಗಳನ್ನು ಕರೆದು ಸಾಕಷ್ಟು ಸಭೆಗಳನ್ನು ಮಾಡಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮಗಳನ್ನು ಅವರು ತಗೊಂಡ್ರು. ಆನಂತರ ಶ್ರೀ ಬೊಮ್ಮಾಯಿ ಅವರು ಬಂದು ಅದಕ್ಕೆ 50 ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟು ದಶಕಗಳಿಂದ ಬಂದಾಗಿದ್ದ ಮೈಶುಗರ್ ಕಾರ್ಖಾನೆಯನ್ನು ಅವರು ತೆರೆಯುವಂಥ ಒಂದು ಕೆಲಸವನ್ನು ಮಾಡಿದರು. ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಬೇರೆಯವರು ಅದಕ್ಕೆ ಕ್ರೆಡಿಟ್ನ ತಗೊಳ್ಳುವಂಥ ಉದ್ಘಾಟನೆ ಆದಮೇಲೆ ಮತ್ತೆ ಪುನರುದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆ ಆನ್ಸರು ಜನನೇ ಕೊಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಅವಧಿಯಲ್ಲಿ ಅಥವಾ BJP ಸರ್ಕಾರ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆ ಏನಿದೆ ಅದು BJP ಪಕ್ಷಕ್ಕೆ ಸೇರಬೇಕೇ ಹೊರತು ಅದು ಬೇರೆ ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 5 ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ, ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ. ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನು ಕೇಳಿ ಸಹಕಾರವನ್ನು ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನು ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ. ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವ್ರು ಸಲ್ಲಿಸಿರುವಂಥ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ. ಇವತ್ತಿನ ದಿನ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂಥ ಸುದಿನ ಅಂತ ನಾನು ಭಾವಿಸ್ತೀನಿ. 5 ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು. ಆ ಚುನಾವಣೆ, ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದೂ ಮರೆಯುವಂಥದ್ದಿಲ್ಲ. ಸಾಕಷ್ಟು ಶಕ್ತಿಯನ್ನು ನನ್ನ ಬೆಂಬಲಿಗರು ಮಂಡ್ಯ
ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು. ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನಾನು ತುಂಬಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 5 ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ. 5 ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು. ಆ ಚುನಾವಣೆ, ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದೂ ಮರೆಯುವಂಥದ್ದಿಲ್ಲ. ಸಾಕಷ್ಟು ಶಕ್ತಿಯನ್ನು ನನ್ನ ಬೆಂಬಲಿಗರು, ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು. ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನಾನು ತುಂಬಿದೆ. ಇನ್ನು ಸುಮಲತಾ ಅವರು ಇವತ್ತು ಪಕ್ಷ ಸೇರ್ಪಡೆಗೂ ಮುಂಚೆ ಅಂಬರೀಷ್ ಸಮಾಧಿಗೆ ಹೋಗಿ ನಮನವನ್ನ ಸಲ್ಲಿಸಿದ್ರು, ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಕೂಡ ಮಾತನಾಡಿದ್ರು, ಮಂಡ್ಯ ಜಿಲ್ಲೆಯ ಬೆಂಬಲಿಗರೇ ನನ್ನ ಹೈಕಮಾಂಡ್, ಅಂಬರೀಷ್ ಜೊತೆಗೆ ಇದ್ದವರು ನನ್ನ ಜೊತೆಗೂ ಕೂಡ ಇರ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನನಗೆ ಈವರೆಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಂಡ್ಯ ಜಿಲ್ಲೆಯ ನನ್ನ ಬೆಂಬಲಿಗರೇ ನನ್ನ ಹೈಕಮಾಂಡ್ ಇಷ್ಟು ದಿನ. ಸೊ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಮುಖಂಡರು, ರಾಮೇಗೌಡರು, PLD ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರು, ಶಶಿ, ನಮ್ಮ KM ದೊಡ್ಡಿ ಶಶಿ ಬಂದಿದ್ದಾರೆ, ಚೌಡೇಗೌಡರು ಬಂದಿದ್ದಾರೆ, ಮಳವಳ್ಳಿ. ಈ ರೀತಿ ನಮ್ಮ ಮೊದಲಿಂದಲೂ ಅಂಬರೀಷ್ ಅವರ ಜೊತೆಯಲ್ಲಿ ಯಾರಿದ್ರು ಅವರೇ ಈಗ ನನ್ನ ಜೊತೆಯಲ್ಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾವು ರಿಯಲಿಸ್ಟಿಕ್ ಆಗಿರಬೇಕು. ಅದೇ ಆಗಿರೋದೇ 52 ವರ್ಷ ಆದಮೇಲೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ MP ಎಲೆಕ್ಷನಲ್ಲಿ ಗೆದ್ದಿದ್ದು. ಅದು ಪ್ರತಿ ಬಾರಿ ರಿಪೀಟ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆ ರೀತಿ ಅದೇ ನಾನು ಮೊನ್ನೆ ಹೇಳಿದಂಗೆ ಹಠಕ್ಕೆ ಏನೋ ನಾನು ನಿಂತು ಏನೋ ಒಂದು ಸಾಧಿಸಬೇಕು ಅನ್ನೋದಕ್ಕಿಂತ ಈಗ ನಮ್ಮ ದೇಶಕ್ಕೆ ಯಾವ ಒಂದು ಸರ್ಕಾರ ಬೇಕಾಗಿದೆ, ಯಾರ ನೇತೃತ್ವ ಬೇಕಾಗಿದೆ, ಅದನ್ನು ನಾನು ಯೋಚನೆ ಮಾಡಿದ್ದೇನೆ. ಬರೀ ನನ್ನದು ಬಗ್ಗೆನೇ ನಾನು ಯೋಚನೆ ಮಾಡಿದರೆ ಸಾಕಷ್ಟು ಅವಕಾಶಗಳಿತ್ತು, ನಾನು ಅದನ್ನು ಚೂಸ್ ಮಾಡಿಲ್ಲ. ಸೊ ನನ್ನ ಆಯ್ಕೆಗಳು ಸ್ವಲ್ಪ ನಿಮಗೆ ವಿಭಿನ್ನ ಅನ್ನಿಸ್ಬೋದು, ಬಟ್ ನಾನು ಹಾಗೇನೆ. ಇನ್ನು ಸುಮಲತಾ ಪಕ್ಷ ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತನಾಡಿದರೆ, ಬನ್ನಿ ನೋಡೋಣ. ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಷ್ ರವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು. ಸುಮಲತಾ ಅಂಬರೀಷ್ ಅವರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಯಾವ ನಿರ್ಧಾರವನ್ನ ಮಾಡ್ತಾರೆ, ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ, ಈ ಎಲ್ಲ ಅನುಮಾನಗಳಿಗೆ ನಿನ್ನೆ ದಿನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತಿಶ್ರೀ ಆಡಿದ್ದಾರೆ. ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕೊನೆಗೂ ಈಗ ಸುಮಲತಾ ಬಿಜೆಪಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅಧಿಕೃತವಾಗಿ ಈಗ ಪಕ್ಷದ ಬಾವುಟವನ್ನು ನೀಡಿ ವಿಜೇಂದ್ರ ಅವರು ಕೂಡ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಸೊ ಈಗ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಸುಮಲತಾ ಅವರ ನಡೆ ಮುಂದೆ ಏನಾಗಿರುತ್ತೆ ಅನ್ನೋಂಥದ್ದು ಮತ್ತಷ್ಟು ಡೀಟೇಲ್ಸ್ನ ಪಡಿತಾ ಹೋಗೋಣ. ನಮ್ಮ ಜೊತೆಗೆ ಈಗ ಕಿರಣ್ ಹನ್ನಿಯಡ್ಕ ನಮ್ಮ ಪ್ರತಿನಿಧಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಕಿರಣ್, ಈಗ ಒಂದು ಹಂತ ಮುಗೀತು, ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ, ಹೊಸ ಅಧ್ಯಾಯ ಶುರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ವಾಟ್ ನೆಕ್ಸ್ಟ್ ಫ್ರಮ್ ಸುಮಲತಾ, ವಾಟ್ ನೆಕ್ಸ್ಟ್ ಫಾರ್ ಸುಮಲತಾ ಅನ್ನುವಂಥದ್ದು ಎರಡು ಪ್ರಶ್ನೆಗಳು ಇದ್ದೇ ಇದೆ. ಸೊ ಮುಂದೆ ಹೇಗೆ ಪ್ರಚಾರ ಕಣದಲ್ಲಿ ಭಾಗಿಯಾಗ್ತಾರೆ, HDK ಪರ ಪ್ರಚಾರ ಮಾಡ್ತಾರಾ ಅಥವಾ ಬೇರೆ ಬೇರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಈಗ ಸುಮಲತಾ ಅವರು ಕೂಡ ಪ್ರಚಾರಕ್ಕೆ ಹೋಗ್ತಾರಾ, ಇದ್ರ ಬಗ್ಗೆ ಏನ್ ಪ್ಲಾನಿಂಗ್ಸ್ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಕಿರಣ್,
ರೆಹಮಾನ್, ಇದುವರೆಗೂ ಕೂಡ ಸುಮಲತಾ ಅವರಿಗೆ ಯಾವುದೇ ರೀತಿಯಂತಹ ಬೌಂಡರಿಗಳು ಇರಲಿಲ್ಲ. ಹಾಗಾಗಿ ಇವತ್ತು ಪಕ್ಷ ಸೇರ್ಪಡೆಯಾದ ಬಳಿಕ ಅವರು ಬಿಜೆಪಿ ಪಕ್ಷದ ಬೌಂಡರಿ ಒಳಗಡೆ ಬಂದಿದ್ದಾರೆ. ಹೀಗಾಗಿ ಅವರು ಪಕ್ಷದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಸಕ್ರಿಯಗೊಳ್ಳುವಂಥದ್ದು ಎಲ್ಲವನ್ನು ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ. ಇಷ್ಟುವರೆಗೂ ಕೂಡ ಸುಮಲತಾ ತಮ್ಮ ನಿರ್ಧಾರವನ್ನು ಕೈಗೊಳ್ತಾ ಇದ್ರು. ಆದರೆ ಇನ್ನು ಮೇಲೆ ಅವರು ಯಾವ ರೀತಿಯಾದಂತಹ ಪ್ರಚಾರವನ್ನು ಮಾಡಬೇಕು, ಯಾವ ನಾಯಕರುಗಳ ಪರವಾಗಿ ಪ್ರಚಾರವನ್ನು ಮಾಡಬೇಕು, ಬಿಜೆಪಿ ಯಾವ ನಾಯಕರ ಪರವಾಗಿ ಪ್ರಚಾರ ಮಾಡಬೇಕು, ಮೈತ್ರಿ ಇರುವಂತಹ ಕಾರಣಕ್ಕಾಗಿ ಜೆಡಿಎಸ್ ನ ಯಾವ ನಾಯಕರ ಪರವಾಗಿ ಪ್ರಚಾರ ಮಾಡಬೇಕು, ಎಲ್ಲವನ್ನೂ ಕೂಡ ಇನ್ನು ಮುಂದೆ ಬಿಜೆಪಿ ನಿರ್ಧಾರ ಮಾಡುತ್ತೆ. ಹಾಗಾಗಿ ಬಿಜೆಪಿ ಹಾಕುವಂತ ಒಂದು ರೀತಿ ನಾವು ಅಸೈನ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂತಹ ಕೆಲಸವನ್ನ ಸುಮಲತಾ ಮಾಡಬೇಕಾಗಿ ಬರುತ್ತೆ. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅವರು ಪಕ್ಷದ ಎಲ್ಲ ಸಿದ್ಧಾಂತಗಳನ್ನ ಮೆಚ್ಚಿ ನಾನು ಪಕ್ಷವನ್ನ ಸೇರ್ಪಡೆ ಆಗ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತ ಕಾರಣಕ್ಕಾಗಿ ಪಕ್ಷ ಕೊಡುವಂತಹ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಈಗ ಚುನಾವಣಾ ಸಮಯವಾಗಿರುವಂತಹ ಕಾರಣಕ್ಕಾಗಿ ಸುಮಲತಾ ಅವರನ್ನ ಚುನಾವಣಾ ಪ್ರಚಾರದಲ್ಲಿ ಬಳಸಿಕೊಳ್ಳುವಂತಹ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಬಿಜೆಪಿ ಕೂಡ ಮಾಡಿಕೊಂಡಿದೆ. ಹೀಗಾಗಿ ಅವರಿಗೆ ಮುಂದೆ ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡಬೇಕಾದಂತಹ ಜವಾಬ್ದಾರಿಯನ್ನು ಜೋಡಿಸುವಂತಹ ಸಂದರ್ಭದಲ್ಲಿ ಬಹುತೇಕ ಮಂಡ್ಯದಲ್ಲಿ ಅವರ ಪ್ರಚಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಅವರಿರುವಂತಹ ಅವರ ಬೆಂಬಲಿಗರ ಒಂದು ಪಡೆ ಮತ್ತು ಅವರ ಅಭಿಮಾನಿಗಳ ಪಡೆ ಮತ್ತು ಅಂಬರೀಶ್ ಅವರ ಅಭಿಮಾನಿಗಳು ಕೂಡ ಇರುವಂತಹ ಕಾರಣಕ್ಕಾಗಿ ಮತ್ತು ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಮಂಡ್ಯದಲ್ಲಿ ತಮ್ಮ ಪರವಾಗಿ ಪ್ರಚಾರವನ್ನು ಮಾಡಬೇಕನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಅಂದ್ರೆ ಈ ಚುನಾವಣಾ ಸಮಯದಲ್ಲಿ ಮೊದಲ ಹಂತದ ಹಳೆ ಮೈಸೂರು ಭಾಗದ ಚುನಾವಣೆ ಏನಿದೆ ಆ ಸಂದರ್ಭದಲ್ಲಿ ಬಹುಪಾಲು ಸುಮಲತಾ ಅವರ ಸಮಯವನ್ನ ಬಿಜೆಪಿ ಮಂಡ್ಯಕ್ಕೆ ಮೀಸಲಿಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಇದರ ಹೊರತುಪಡಿಸಿದಂತೆ ಉಳಿದಂತ ರಾಜ್ಯದ ಉಳಿದಂತ ಕ್ಷೇತ್ರಗಳಿಂದ ಅಲ್ಲೂ ಕೂಡ ಸುಮಲತಾ ಅವರನ್ನ ಪ್ರಚಾರಕ್ಕೆ ಬಿಜೆಪಿ ಬಳಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆದರೆ ಬಹಳ ಹೆಚ್ಚಾಗಿ ಅವರಿಗೆ ಚುನಾವಣಾ ಈಗ ಪ್ರಚಾರದ ವಿಚಾರದಲ್ಲಿ ಅವರನ್ನ ಮಂಡ್ಯಕ್ಕೆ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಇದನ್ನು ಹೊರತುಪಡಿಸಿದಂತೆ ಅವರಿಗೆ ಇರುವಂತಹ ಉಳಿದಂತಹ ಅವಕಾಶಗಳ ಬಗ್ಗೆ ಕೂಡ ಬಿಜೆಪಿ ಇನ್ನಷ್ಟೇ ತೀರ್ಮಾನವನ್ನು ಕೈಗೊಳ್ಳಬೇಕು. ಈಗಲೇ ಯಾವುದೇ ರೀತಿಯಂತಹ ತೀರ್ಮಾನವನ್ನು ಪ್ರಕಟ ಮಾಡಿಲ್ಲ, ಘೋಷಣೆಯನ್ನು ಮಾಡಿಲ್ಲ ಮತ್ತು ಆ ನಿಟ್ಟಿನಲ್ಲಿ ಬಹಿರಂಗವಾದಂತಹ ಘೋಷಣೆಯನ್ನು ಕೂಡ ಭರವಸೆಯನ್ನು ಕೂಡ ಬಿಜೆಪಿ ಕೊಟ್ಟಿಲ್ಲ. ಹಾಗಾಗಿ ಚುನಾವಣೆ ಮುಗಿಯುವವರೆಗೂ ಕೂಡ ಸುಮಲತಾ ಅವರಿಗೆ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನದ ವಿಚಾರ ಏನಿದೆ ಅದೆಲ್ಲವನ್ನು ಕೂಡ ಬಿಜೆಪಿ ಬಹಿರಂಗವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಒಂದು ವೇಳೆ ಅವರಿಗೆ ಸ್ಥಾನಮಾನ ಕೊಡುವಂತ ವಿಚಾರದಲ್ಲಿ ಮಾತುಕತೆ ಆಗಿದ್ರೆ ಖಚಿತವಾದಂತಹ ತೀರ್ಮಾನಗಳು ಆಗಿದೆ, ಅದೆಲ್ಲವೂ ಕೂಡ ಜೂನ್ ನಂತರದಲ್ಲಿ ಪಕ್ಷ ಆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಆದ್ರೆ ಈಗ ಸುಮಲತಾ ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಹಾಗಾಗಿ ಪಕ್ಷ ಕೊಡುವಂತಹ ಜವಾಬ್ದಾರಿ ಏನಿದೆ ಅದನ್ನ ಸುಮಲತಾ ಈಗ ನಿರ್ವಹಿಸಬೇಕಾಗತ್ತೆ. ರೆಹಮಾನ್, ಕರೆಕ್ಟ್. ಥ್ಯಾಂಕ್ ಯು ಕಿರಣ್.